ಸೋಲರ್ ಗೈಸ್ ಹೇಗಿದ್ದೀರಾ? ನಾನು ನಿಮ್ಮ ಸಾಮಾನ್ಯ ಫ್ರಮ್ ಸಾಮಾನ್ಯ ವ್ಲಾಗ್ಸ್ ಆ್ಯಂಡ್ ಗೇಮಿಂಗ್. ಸೊ ಇವತ್ತಿನ ಗೇಮ್ ಪ್ಲೇ ಬಂದು ಗ್ರ್ಯಾನಿ ಚಾಪ್ಟರ್ 2 ಆಡೋಣ ಬನ್ನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಂತ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ ಗೈಸ್. ಸೊ ಈಗ ಗೇಮ್ ಆಡೋಣ. ಸೊ ನಾನು ಪ್ರಾಕ್ಟೀಸ್ ಆಡ್ತಾಯಿದ್ದೀನಿ. ಸೊ ಅದಕ್ಕೆ ನೈಟ್ ಮೇರ್ ಅಂದರೆ ಈಗ ಕ್ವಾಲಿಟಿ ಹೈ ಇರಲಿ. ಸೊ ಇವಾಗ ಒಂದು ಮ್ಯೂಸಿಕ್ಕು ನೈಟ್ ಡಾರ್ಕರ್ ಏನು ಬೇಡ, ಎಲ್ಲ ನೀಟಾಗೇ ಇರಲಿ. ಮ್ಯೂಸಿಕ್ಕು ಏನು ಬೇಡ, ಫುಲ್ ಸೈಲೆಂಟ್ ಇರಲಿ. ನಾನು ಮ್ಯೂಸಿಕ್ ಏನು ಇರಲ್ಲ, ಫುಲ್ ಆರಾಮ್ಸೆ ಗ್ರ್ಯಾನ್ ಪನ್ ಕಾಟ ಇರಲ್ಲ. ಸೊ ಪ್ರಾಕ್ಟೀಸ್ ಆಡ್ತಾಯಿದ್ದೀವಿ ಬನ್ನಿ. ನೋಡಿ ಗೈಸ್ ಎದ್ವಿ. ಇದು ಸ್ವಲ್ಪ ಗ್ರ್ಯಾನಿ 1 ಚೆನ್ನಾಗಿತ್ತು ಗೈಸ್. ಇದು ರೂಮು ನಾವು ಮಲ್ಕೊಂಬಿಟ್ಟು ಎದ್ದೇಳ್ತೀವಲ್ಲ, ಇದು ಯಾವುದೋ ಹಳೇ ಕಾಲದ ಮನೆ, ತುಂಬ ದೊಡ್ಡ ಮನೆ ಮಾತ್ರ. ಸೊ ಇಲ್ಲೇನಾರು ಇಟ್ಟವ್ರ ಇಲ್ಲ ಒಂದ್ಸಲ ಸೆಕ್ಯೂರಿಟಿ ಕೀ ಇಟ್ಬಿಟ್ಟಿರ್ತಾರೆ, ನೋಡ್ಕೋಬೇಕು. ಸೊ ಇವತ್ತು ಬಂದು ಯಾವ ಎಸ್ಕೇಪ್ ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟ್ ಐಟಮ್ ಯಾವುದೋ ಐಟಮ್ ಸಿಗುತ್ತೋ ಅದ್ರದ್ದೇ ಎಸ್ಕೇಪ್ ಮಾಡ್ತಾಯಿದ್ದೀವಿ. ಯಪ್ಪ ಈ ಫೋಟೋ ನೋಡಿ ನಂಗೆ ಭಯ ಆಗುತ್ತೆ ಗೈಸ್. ನೋಡಿ ಇದರಲ್ಲಿ ಏನೋ ಇದು ಸಿಕ್ತು, ಬಟ್ ನಾವು ಇವತ್ತು ಬೋಟ್ ಎಸ್ಕೇಪ್ ಮಾಡೋಣ ಅಂತ ಇದ್ದೀವಿ. ಎಸ್ ಗೈಸ್, ಬೋಟ್ ಎಸ್ಕೇಪೇ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೋಟ್ ಎಸ್ಕೇಪೇ ಮಾಡೋಣ. ಇದು ನೋಡಿ ವ್ರೆಂಚ್ ಸಿಕ್ತು. ವ್ರೆಂಚ್ ತಗೊಂಡೋಗೋದು ಎಲ್ಲಿ ಯೂಸ್ ಆಗುತ್ತಲ್ವ ಇಡೋಣ. ಬಟ್ ಅದಕ್ಕಿಂತ ಮುಂಚೆ ಈ ರೂಮ್ ಒಂದು ಚೆಕ್ ಮಾಡಿಬಿಡೋಣ. ಯಾವ ಡ್ರಾಯರಲ್ಲಾರು ಒಂದ್ರಲ್ಲಾರು ಏನಾರು ಒಂದು ಇಟ್ಟಿರ್ತಾರೆ ನೋಡಿದ್ರೆ, ಹೆಲಿಕಾಪ್ಟರ್ ಮನೇಲು ಎರಡೇನೋ ಇರ್ತದೆ. ಸೊ ಈ ರೂಮಲ್ಲಿ ಏನೋ ಅಷ್ಟೊಂದಿಲ್ಲ. ಸೊ ಬನ್ನಿ ಈಗ ಇವಳ ಹತ್ರ ಹೋಗೋಣ, ಜೇಡರಾಣಿ ಹತ್ರ ಹೋಗೋಣ ಬನ್ನಿ ಗೈಸ್. ಯಾರು ಇವಳು? ನೋಡಿ ಇಲ್ಲೇ ಬಂದು ಕಾಯುತ್ತಿದ್ದಾಳೆ. ಸ್ಟನ್ ಗನ್ ಸಿಕ್ತು ಗೈಸ್. ಇಲ್ಲಿ ಸ್ಕ್ರೂ ಅನ್ನು ಲೂಸ್ ಮಾಡಿಬಿಟ್ಟು ಸ್ಟನ್ ಗನ್ ತಗೊಂಡು ಬುಲ್ಡೆ ಹೊಡಿಯೋಣ ಬನ್ನಿ ಗೈಸ್. ಗನ್ ತಗೊಂಡು ಹೊಡಿಯೋದ್ರಲ್ಲಿ ಇದೆಲ್ಲ ಮಜ್ಜಾನೇ ಬೇರೆ ಗೈಸ್. ನೋಡಿ ಈಗ ಬಾರಿ ನೋಡಿ, ನಾನು ಇಲ್ಲಿದ್ದೀನಿ, ಬಾ ಬೇಗ. ಹೋಯ್ ಬಾ ಬೇಗ ಬಾರಮ್ಮ. ಇದು ಯಾವುದೋ ಪಾಪು ಗೈಸ್, ಸ್ಲೆಂಡ್ರಿ ನಮ್ಮ ಮಗು ಅನಿಸುತ್ತೆ. ಬರ್ತಾನೆ ಇಲ್ವಲ್ಲ ಗೈಸ್ ಇವಳು. ಬಾ ಮಾರೈತಿ ಬೇಗ ಬಾ ಮಾರೈತಿ. ಬಾರಮ್ಮ ತಾಯಿ ನಿಂದ ಅಮ್ಮಯ್ಯ ಅಂತೀನಿ. ಸೊ ಇಲ್ಲಿ ನೋಡಿ ಗೈಸ್, ಡೈರೆಕ್ಟ್ ಮ್ಯಾಲ್ಗಡೆ ಕಾಣುತ್ತೆ. ಇಲ್ಲಿಂದ ಎಸ್ಕೇಪ್ ಆಗಬಾರ್ದು ಅಂತ ಇವ್ರೇನು ಮಾಡಿಬಿಟ್ಟವ್ರೆ, ಈ ಥರ ಹಾಕ್ಬಿಟ್ಟವ್ರೆ. ಸೊ ನಾವು ಅಂದರೂ ಎಸ್ಕೇಪ್ ಮಾಡ್ಬೋದು ಗೈಸ್, ಬಟ್ ಈ ಗೇಮಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ವಲ್ಲ. ಬಾ ಹಿಡ್ಕೊ. ಡ್ರಾಪ್ ನನ್ನ ಹಿಂಗೆ ಇರ್ತದೆ. ಇದೇನು ಗೈಸ್ ಇವಳು ಹಿಂಗೆ ಇರಿಸ್ತಾಳೆ. ಪ್ಯಾಡ್ಲಾಕಿ ಬೋರ್ಡ್ ಎಸ್ಕೇಪಿಗೆ ಬರುತ್ತೋ ಬರೋಲ್ಲ ಅನಿಸುತ್ತೆ, ಗೊತ್ತಿಲ್ಲ ಗೈಸ್, ನೋಡಬೇಕು. ಸೊ ಈಗ ಮೇಲೆ ಹೋಗೇ ಇಲ್ಲ, ಮೇಲೆ ಏನೇನು ಇಟ್ಟು ಬಂದವ್ರೆ ನೋಡೋಣ ಬನ್ನಿ. ಸೊ ಇದರಲ್ಲಿ ಇಲ್ಲೇನಿಟ್ಟವ್ರೆ, ಇಲ್ಲೇನು ಇಟ್ಟಿಲ್ಲ. ಇದ್ರೊಳಗೆ ಏನಿಟ್ಟವ್ರೆ, ಸೆಕ್ಯೂರಿಟಿ ಕೀ ಇಟ್ಟವ್ರೆ. ಸೆಕ್ಯೂರಿಟಿ ಕೀ ಬೇಕು ಗೈಸ್.
ನೋಡಿ ಇದು ಸಿಕ್ತು ಅಲ್ಲಿ. ಸಾಂಗ್ ಹಾಕೋಣ ಗೈಸ್. ನೋಡಿ ಹೆಂಗಿದೆ ಸಾಕಣಪ್ಪ. ಅಯ್ಯೋ ಆಫ್ ಕರೋ. ಹೋದ್ರೆ ಹೋದೆ, ಅದೇನು ಆಫೇ ಆಗ್ತಾ ಇಲ್ವಲ್ಲ ಅಂತ ಫುಲ್ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಸೊ ಇದೇನಿದೆ ಅಲ್ಲಿ ಇರಲಿ ಸೆಕ್ಯೂರಿಟಿಗೆ ಮೊದಲು ಇಲ್ಲಿ ಏನೇನು ಇಟ್ಟಿದ್ದಾಳೆ ಇವಳು ಅಜ್ಜಿ ಅಂತ ನೋಡಿ ಬಿಡುವ. ಸೊ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಇದ್ರೊಳಗಡೆ ಅಂಥದ್ದು ಇಟ್ಟಿಲ್ಲ. ಸೊ ಇದ್ರೊಳಗೇನು ಏನಿಟ್ಟವಳು ಏನೋ ನನಗಂತೂ ಗೊತ್ತಿಲ್ಲ ಗಾಯ್ಸ್. ಸೊ ಆಮೇಲೆ ಇನ್ನೇನೇನಿದೆ, ಅಜ್ಜಿ ರೂಮ್ಗೆ ಹೋಗಿಲ್ಲ ನಾನು. ಸ್ಪಾರ್ಕ್ ಪ್ಲಗ್ ಬೇಕು ಇಟ್ಕೊಂಡಿರಲಿ. ವಾವ್. ಸೊ ನೋಡಿ ಗೈಸ್, ಇಲ್ಲೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಇಲ್ಲೇನಾರು ಒಂದಿರ್ಬೋದು. ಇಲ್ಲ, ಏನು ಇಟ್ಟಿಲ್ಲ ಅಜ್ಜಿ ತಾತನ ರೂಮಲ್ಲಿ. ಇದೇನಿದು ಹ್ಯಾಂಡ್ ವೀಲ, ಇದೇನು ಕರ್ ಬೇಕಾ? ಹ್ಯಾಂಡ್ ವೀಲ್ ಏನು ಬೇಡ, ಸ್ಟೀರಿಂಗ್ ವೀಲ್ ಬೇಕು. ಸ್ಟೀರಿಂಗ್ ವೀಲ್ ಬೇಕಲ್ಲ, ಸ್ಟೀರಿಂಗ್ ವೀಲ್ ಬೇಕು ನಮಗೆ ಮೇಯ್ನಾಗಿ. ಸೊ ಇಲ್ಲೊಂದ್ಸತಿ ತೆಗೆದುಬಿಟ್ಟು ನೋಡೋಣ. ಇಲ್ಲಿ ಬಾಗಿಲ ಹತ್ರನೇ ಏನಾರು ಒಂದು ಇಟ್ಟಿರ್ತಾಳೆ, ನೋಡೋಣ. ಇಲ್ಲೇನು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ ಗೈಸ್, ಬರೀ ಕೆಳಗೆ ಹೋಗೋ ದಾರಿ. ಸೊ ಇವಾಗ ಏನು ಮಾಡೋಣ, ಸೆಕ್ಯೂರಿಟಿ ಕೀ ತೊಗೊಂಬಂದು ಸೆಕ್ಯೂರಿಟಿ ರೂಮನ್ನು ಓಪನ್ ಮಾಡಿಬಿಡೋಣ. ಎಲ್ಲಿಟ್ಟೋಳೆ? ಸೆಕ್ಯೂರಿಟಿ ಕೀ ಬಿಸಿ ಆಲಿ ಇವ್ನು ಮುಟ್ತಂಗಾಗಲಿ ಅಂತನಾ ಓವನಲ್ಲಿ ಬೇರೆ ಇಟ್ಟವಳೆ ಗೈಸ್. ಎಷ್ಟು ಹೊಟ್ಟೆವರಿ ನೋಡಿ ಅವಳಿಗೆ. ಇದೊಂದು ಓಪನ್ ಆಗು ಮಂಜುನಾಥ, ಓಪನ್ ಆಗು ಮಂಜುನಾಥ. ನೋಡಿರಾ, ಸ್ಟೀರಿಂಗ್ ವೀಲ್ ಇಲ್ಲೇ ಉಂಟು, ಇಲ್ಲೊಂದು ಡ್ರಾಯರ್ ಉಂಟು, ಇದರೊಳಗೆ ಎಂಥದ್ದು ಇಲ್ಲ ಉಂಟು, ಎಲ್ಲದಕ್ಕೂ ಉಂಟು. ಸೌಂಡ್ ಬೇರೆ ಮಾಡ್ತೀಯಲ್ಲ ಮಾರಾಯ ನೀನು. ಸೊ ಇಲ್ಲೇನಿಟ್ಟವಳಿ ಅಜ್ಜಿ? ಕ್ರೋಬಾರ್ ಇರಲಿ, ಕ್ರೋಬಾರ್. ನಮಗೇನು ಕ್ರೋಬಾರ್ ಏನು ಬೇಕಾಗಿಲ್ಲ. ಸೊ ಇವಾಗ ಬಾಟ್ಕಿ ಸಿಕ್ತು ಗಾಯ್ಸ್. ಇದರಲ್ಲೇನೂ ಇಟ್ಟಿಲ್ಲ, ಇದೊಂದು ಓಪನ್ ಆಗಿರಲಿ. ಸೊ ಇವಾಗ ನಮಗೇನು ಬೇಕು, ವೆಪನ್ ಕೀ ಬೇಕು ಗೈಸ್ ಮೇಯ್ನಾಗಿ. ಸೊ ನಾವು ವೆಪನ್ ಕೀಗಿನ್ನ ಸ್ಟನ್ ಗನ್ ಇದೆಯಲ್ಲ, ಸ್ಟನ್ ಗನ್ನಲ್ಲೇ ಹೊಡೆಯೋಣ ಬನ್ನಿ. ಅದೇನು ಚೈನ್ ಕಟ್ಟೋಳಲ್ಲ, ಅದರಿಂದ ಏನು ಬರುತ್ತೆ ಅಂತ ನೋಡೋಣ. ಅದ್ರ ಬದಲು ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಡೋಣ ಗೈಸ್. ಈಗ ಶಾರ್ಟ್ ಕಟ್ಟಲ್ಲೇ ಹೋಗ್ಬಿಡೋಣ. ಶಾರ್ಟ್ ಕಟ್ ಇದೆಯಲ್ಲ, ಈಸಿ ಆಗುತ್ತೆ, ಈಸಿ. ಗೈಸ್ ಇವಳಿ ಅಜ್ಜಿ ಇಬ್ಬರು ಇಲ್ಲ ತಾನೆ, ಬಟ್ ಅಂದರೆ ಏನೋ ಬಾಗಿಲು ತೆಗೆಯೋ ಸೌಂಡ್ ಆಗ್ತಿದೆಯಲ್ಲ, ಅದೇ ಭಯ ಆಯ್ತೈತೆ ಗೈಸ್ ನನಗೆ. ಅಪ್ಪ ಹುಷಾರಾಗಿರ್ತೀನಿ. ಒಂದ್ಸತಿ ಇದು ಏನಪ್ಪ ಗ್ಲಿಚ್ ಆಗಿ ಬಂದರು ಹೇಳೋಕ್ಕಾಗಲ್ಲ. ಇಬ್ಬರು ಪ್ರಾಕ್ಟೀಸ್ ಮಾಡಲು ಹೊತ್ತಿದ್ರು. ಸೊ ನೋಡಿ ಗೈಸ್, ಇದರಲ್ಲಿ ಇದು ಉಂಟು, ಹೊಡಿಲೇಬೇಕು ಉಂಟು. ನೋಡಿದ್ರ ಗೈಸ್ ಹೆಂಗೆ ಓಪನ್ ಆಯಿತು. ಸೊ ಆಗ ಕಟ್ಟಿಂಗ್ ಪ್ಲೇಯರ್ ಹುಡುಕ್ಬೇಕಲ್ಲಪ್ಪ. ಅಲ್ಲಿ ಕ್ರೋಬಾರಲ್ಲಿ ಹೊಡಿಯೋಕ್ಕಾಗುತ್ತಾ? ತಡಿ ಒಂದ್ಸತಿ ನೋಡೋಣ ಗೈಸ್, ಕ್ರೋಬಾರಲ್ಲಿ ಹೊಡಿಯೋಕ್ಕಾಗುತ್ತಾ? ಇಲ್ಲ ಅನಿಸುತ್ತೆ. ಹೋಗಿ ಬರೋಣ. ಕಟ್ಟಿಂಗ್ ಪ್ಲೇಯರೇ ಬೇಕು ಗೈಸ್. ಇದೇನು ಯಾವ ಬೇಕು ಅದ್ರಲ್ಲಿ ಮಾಡೋಕ್ಕೆ, ಇದೇನು ಇದಲ್ಲ ಗೈಸ್. ಸೊ ನೆಕ್ಸ್ಟು ಇದು ಓಪನ್ ಮಾಡಿಬಿಡೋಣ ಕ್ರೋಬಾರಲ್ಲಿ. ಅದು ಏನಾಯ್ತು ನೋಡಬಿಡೋಣ. ಡಕ್ ಟೇಪ್ ಯಾವನಿಗೆ ಬೇಕು? ಹೆಣ್ಮಕ್ಳಿಗೆ ಟೇಪ್ ಹಾಕೋಬೇಕಾ? ಜಾಸ್ತಿ ಮಾತಾಡ್ತೀನಿ ಅಂತ ಹೋಗೋದಾಗ ಸುಮ್ಮನೆ. ನಾನೀಗ ಕೆಳಗಡೆ ಇನ್ನೊಂದು ಐತಲ್ಲ ಗೈಸ್, ಅದನ್ನೊಂದು ಓಪನ್ ಮಾಡಿಬಿಡ್ತೀನಿ. ಸೊ ನೋಡಿ ಕೆಳಗೆ ಹೋಗ್ತಾ ಇದ್ದೀನಿ ಈಗ.
ಸೊ ಇಲ್ಲೇನಿಟ್ಟವಳೆ ಅಜ್ಜಮ್ಮ, ಸೇಫ್ ಕೀ ಐತೆ. ಕ್ರೋಬರ್ ಕೆಲಸ ಮುಗೀತು. ಸೇಫ್ ಕೀ ತಗೊಂಡ್ರಯ್ಯ. ಸೇಫ್ ಲಾಕರ್ ಓಪನ್ ಮಾಡಿದರೆ ಏನು ಸಿಗುತ್ತೆ ನೋಡಬೇಕು. ಏನು ಸಿಕ್ತು? ಕಟ್ಟಿಂಗ್ ಪ್ಲೇಯರ್ ಸಿಕ್ತು ಗಾಯ್ಸ್. ಯಸ್, ನಾವೇನು ಹುಡುಕ್ತಿದ್ವು ಅದೇ ಸಿಕ್ತು ಗಾಯ್ಸ್. ಎಷ್ಟು ಒಳ್ಳೆಯದು ನೋಡಿ ಗ್ರ್ಯಾನಿ ಗ್ರ್ಯಾಂಡ್ಪ. ನಾನು ಏನು ಯೋಚನೆ ಮಾಡ್ತಿರ್ತೀನೋ ಅದೇ ಸಿಕ್ತು. ಇಲ್ಲೇನಿಟ್ಟು ಹ್ಯಾಂಡ್ ವೀಲ್ ಅಷ್ಟೇ. ಏನಿಟ್ಟಿಲ್ಲ, ಏನೋ ಬೇರೆ ಥರ ಕಾಣಿಸ್ತು ಗೈಸ್. ಬಟ್ ಇದರಲ್ಲಿ ಇದೇನೋ ಕಟ್ಟಿಂಗ್ ಪ್ಲೇಯರು. ಈ ಗ್ರ್ಯಾನಿ 2 ಅಲ್ಲಿ ಇದಕ್ಕೇನೋ ಕಟ್ಟಿಂಗ್ ಪ್ಲೇಯರ್ ಅಂತ ಹೆಸರಿಟ್ಟವ್ರೆ. ಬಟ್ ಗ್ರ್ಯಾನಿ 1 ಇದಕ್ಕೆ ಚೈನ್ ಕಟರ್ ಅಂತ ಐತೆ, ಇನ್ನೊಂದಕ್ಕೆ ಕಟ್ಟಿಂಗ್ ಪ್ಲೇಯರ್ ಅಂತ ಹೆಸರಿಟ್ಟವ್ರೆ. ಒಂದು ಡೆಡ್ ಬಾಡಿ ಬೀಳುತ್ತೆ ನೋಡಿ ಗೈಸ್. ನಾನು ಬಂದೆ, ನನ್ನ ಕಾಲು ನೆಕ್ತಾನೇನಪ್ಪ ಇವನು. ಈಗ ಬಂದ ತಕ್ಷಣ ಕಟ್ ಮಾಡಿ ಬಿಸ್ಕ್ಯಾವ ನೋಡಿದ್ರಾ. ಡೋರ್ ಹ್ಯಾಂಡಲ್. ನನಗೆ ಈಗ ಡೋರ್ ಹ್ಯಾಂಡಲ್ ತಗೊಂಡು ನಾನೇನು ಮಾಡ್ಲಪ್ಪ. ಅಯ್ಯಯ್ಯಪ್ಪ, ಇನ್ನು ಎಲ್ಲೆಲ್ಲಿ ಹುಡುಕ್ಬೇಕು ಗೈಸ್? ಇದೇ ತಾನೇ ಲಾಸ್ಟು. ಇನ್ನೆಲ್ಲೆಲ್ಲಿ ಹುಡ್ಕೋಕ್ಕಾಗುತ್ತೆ? ನಾನೇನು ಹೆಲಿಕಾಪ್ಟರ್ ಎಸ್ಕೇಪ್ ಏನು ಮಾಡ್ತಾ ಇಲ್ವಲ್ಲ. ಸೊ ಎಲ್ಲ ಸಿಕ್ಕಿದೆಯಾ ನನ್ನ ಪ್ರಕಾರ? ಸ್ಪಾರ್ಕ್ ಪ್ಲಗ್ಗು, ಸ್ಟೀರಿಂಗ್ ವೀಲು ಎಲ್ಲ ಸಿಕ್ಕೈತೆ ಗೈಸ್. ನನ್ನ ಪ್ರಕಾರ ಎಲ್ಲ ಸಿಕ್ಕೈತೆ ನನಗೆ. ಸ್ಪಾರ್ಕ್ ಪ್ಲಗ್ ಹೋಗೋದು ಮೊದಲು ಅಟ್ಯಾಚ್ ಮಾಡಿಬಿಟ್ಟು ಬರೋಣ ಗೈಸ್. ನನ್ನ ಪ್ರಕಾರ ಎಲ್ಲ ಸಿಕ್ಕೈತೆ ನನಗೆ. ಸ್ಟೀರಿಂಗ್ ವೀಲ್ ಸಿಕ್ಕೈತೆ, ಇದು ಸಿಕ್ಕೈತೆನಪ್ಪ. ಏನಪ್ಪ ಫಿಲ್ಟ್ರ್ ಕ್ಯಾನು. ಆಯ್ತು, ಸುಮ್ಮ ಕುತ್ಕೋ, ಗೊತ್ತು ನೀನಿದೆಯಾ ಅಂತ. ಇಲ್ಲೇನು ಇಟ್ಟಿಲ್ವಾ ಅನ್ನೋಸತಿ? ನೋಡಿ, ಇದಕ್ಕೇನು ಬೇಕು ಬೈಸ್? ನೋಡಿದ್ರ ಪ್ಯಾಡ್ಲಾಕ್ ಕೀ ಬೇಕು. ನಾನು ಬೇಡ ಅಂದ್ಕೊಂಬಿಟ್ಟಿದ್ದೀನಿ. ಇಲ್ಲೇನಾ ಸ್ಪಾರ್ಕ್ ಪ್ಲಗ್ ಅಟ್ಯಾಚ್ ಆಯಿತು. ಓ ಗಾಯ್ಸ್, ಇಷ್ಟೇ ಗಾಯ್ಸ್. ಇನ್ನೇನು ನಮ್ದು ಎಸ್ಕೇಪ್ ಆದಂಗೆ. ಗೈಸ್, ಇನ್ನೇ ನಮ್ದು ಎಸ್ಕೇಪ್ ಆದಂಗೆ. ಇಲ್ಲ, ಈ ರೂಮ್ ಒಂದ್ಸತಿ ನೋಡ್ಬಿಡೋಣ. ಏನಾರು ಒಂದಿಟ್ಟಿರ್ಬಹುದು ಒಂದೊಂದ್ಸತಿ. ಇವಾಗ ಇಟ್ಟಿಲ್ಲ. ಸೊ ಇವಾಗ ಇನ್ನೇ ಇಲ್ಲೆಲ್ಲೋ ಏನೋ ನೋಡಿದ್ವಲ್ಲ, ಪೆಟ್ರೋಲ್ ಏನೋ ಮೇಲೈತೆ, ಅದು ಬುಟ್ಟು ಹಾಕಿ. ಇಲ್ಲೇನೋ ನೋಡಿದ್ನಲ್ಲ, ಇಲ್ಲೇನೋ ಫ್ರೆಂಡ್ಸ್ ಸಿಕ್ಕಿತ್ತು. ಇಲ್ಲಿ ನಾನು ಓಪನ್ನೇ ಮಾಡಿಲ್ಲ. ಡೋರ್ ಲಾಕ್ ತಗೊಂಡು ನಾನೇ ಮಕ್ಕಕ್ಕೆ ಲಾಕ್ ಹಾಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಇನ್ನೇನಿತ್ತು? ಇಲ್ಲೇನಿತ್ತು? ಕ್ರೋಬಾರ್ ಇತ್ತು. ಕ್ರೋಬಾರ್ ತಗೊಂಬಂದು ಮಾಡಾಯ್ತಲ್ಲ. ಬೋಟ್ ಕೀ ಎಲ್ಲ ನೋಡಿದ್ನಲ್ಲ ನಾನು. ಎಲ್ಲಿ? ಮೇಲೆ ಅನಿಸುತ್ತೆ. ಯಾಕೆ ಅಂದರೆ ನೋಡಿ, ಇಲ್ಲಿ ಪೆಟ್ರೋಲ್ ಇದೆ. ಇದನ್ನೊಂದು ಓಪನ್ ಮಾಡಿಲ್ಲ, ಇಲ್ಲಿ ಏನೋ ಇಟ್ಟಿರಲ್ಲ. ಬೋಟ್ ಕೀ ಎಲ್ಲಿ? ಓ ಗೈಸ್, ಬೋಟ್ ಕೀ ಮೇಲಿದೆ. ಕರೆಕ್ಟ್, ಬೋಟ್ ಕೀ ಮೇಲಿದೆ. ಅಲ್ಲೇ ಸ್ಟೀರಿಂಗ್ ವೀಲ್ ಐತೆ. ಎಲ್ಲ ತಗೊಂಡು ಬಂದು ಬಿಡೋಣ. ಇಲ್ಲೇ ಇದೆ ತಾನೆ? ಗೈಸ್ ನೋಡಿ ಗೈಸ್, ಇಲ್ಲೇ ಐತೆ ಬೋಟ್ ಕೀ. ಮೊದಲು ಕೆಳಗೆ ಹೋಗಿ ಸ್ಟೀರಿಂಗ್ ವೀಲ್ ಅಟ್ಯಾಚ್ ಮಾಡಿಬಿಟ್ಟು ಬಂದ್ಬಿಡೋಣ. ಅಲ್ಲೇ ಪೆಟ್ರೋಲ್ ಹಾಕೋಣ. ಅಲ್ಲೇ ಇಲ್ಲ, ನಾನೇನು ಹತ್ತಲ್ಲ. ಸ್ಟೀರಿಂಗ್ ವೀಲ್ ಎಲ್ಲ ಐತೆ. ಬೋಟ್ ಸ್ಟೀರಿಂಗ್ ವೀಲ್ ಗೊತ್ತು ಕಣಪ್ಪ. ಇನ್ನೇನು ಹೆಲಿಕಾಪ್ಟರ್ಗೆ ಸ್ಟೀರಿಂಗ್ ವೀಲ್ ಹಾಕೊಂಡು ಅಟ್ಯಾಚ್ ಮಾಡ್ಬೇಕಾ? ನೋಡಿ ಗೈಸ್, ಎಷ್ಟು ಓವರ್ ಆಗಾಡ್ತಾರೆ ಇವರು. ಬೋಟ್ ಸ್ಟೀರಿಂಗ್ ವೀಲ್ ಅಂತ ಬೇರೆ ಕೊಟ್ಟವ್ರೆ. ಸ್ಟೀರಿಂಗ್ ವೀಲ್ ಅಂತ ಕೊಟ್ಟರೆ ಏನೋ ಆಗಲ್ವೇನಪ್ಪ? ಸ್ಟೀರಿಂಗ್ ವೀಲ್ ಅಂತ ಕೊಟ್ಟರೆ ಏನೋ ಇನ್ನೇನು. ನಾನು ಹೆಲಿಕಾಪ್ಟರ್ಗೆ ಸ್ಟೀರಿಂಗ್ ವೀಲ್ ಹಾಕ್ಬಿಟ್ಟು ಎಸ್ಕೇಪ್ ಮಾಡೋಕ್ಕಾಗುತ್ತಾ? ಅಟ್ಯಾಚ್ ಕರು. ಇನ್ನೇನೇನು ಬೇಕು? ಅಷ್ಟೇ ಗೈಸ್, ಇನ್ನೇನು ಇದು ಏನಪ್ಪ. ಸೊ ಇವಾಗ ಏನೇನು ಬೇಕು ಅಂದರೆ ಪ್ಯಾಡ್ಲಾಕ್ ಕೀ ಬೇಕು, ಬೋಟ್ ಕೀ ಬೇಕು, ಗ್ಯಾಸೋಲಿನ್ ಬೇಕು. ಗ್ಯಾಸೋಲಿನ್ ಮೊದಲು ಹಾಕ್ಬಿಟ್ಟು ಬಂದ್ಬಿಡೋಣ. ಇಲ್ಲಾಂದರೆ ಅದ್ರ ಬದಲು ಏನು ಮಾಡೋಣ ಅಂದರೆ ಗೈಸ್, ಇವೆಲ್ಲ ತಗೊಂಡೋಗ್ಬಿಟ್ಟು ಬೋಟ್ ಹತ್ರ ಇಟ್ಬಿಟ್ಟು ಬರೋಣ. ಬೋಟ್ ಹತ್ರ ಬೇಡ ಅಂದರೆ ಅವ್ನು ಸ್ಟೇರ್ ಹತ್ರ ಇಟ್ಬಿಟ್ಟು ಬರೋಣ. ಬೋಟ್ ಹತ್ರ ಹೋಗಿ ಇಟ್ಟಿರಷ್ಟೇ, ಕತೆ ಮುಗಿದೋಯ್ತು. ಅಯ್ಯೋ, ಹುಲ್ಲಾಡ್ಕೊಂಡು ಹೋಗ್ಬೇಡ. ಆಮೇಲೆ ನೀರೊಳಗಡೆ ಬಿದ್ದಿದೆಯಾ? ನೀರೊಳಗಡೆ ಬಿಡಲ್ಲ.
ಆ ಸ್ಪೀಡಲ್ಲಿ ಅದೇ ನಿಧಾನಕ್ಕೆ ಹೋಗ್ತೈತೆ. ಸೊ ಇವಾಗ ಪ್ಯಾಡ್ಲಾಕಿ ಬೇಕು ಗೈಸ್. ಪ್ಯಾಡ್ಲಾಕಿ ಎಲ್ಲೈತೆ ಏನು ಅಂತ ಗೊತ್ತಿಲ್ಲ ನನಗೆ. ಅಂದರೆ ಈಗಿನ ತೆಗೆದೆ ನನಗೇನೋ ಪ್ಯಾಡ್ಲಾಕಿ ಇಲ್ಲ ಪ್ಯಾಡ್ಲಾಕಿ ಅಲ್ಲಿ ಸಿಕ್ಕಿಲ್ಲ. ಮತ್ತು ಇನ್ನೆಲ್ಲಿ ಸಿಕ್ಕಿತ್ತು ಪ್ಯಾಡ್ಲಾಕಿ? ಇಲ್ಲೇ ಎಲ್ಲೋ ಸಿಕ್ಕಿತ್ತು ಗೈಸ್, ಮತ್ತೆ ಹೋಯ್ತು. ಇಲ್ಲ ಡಕ್ ಟೇಪ್ ಐತೆ. ಇನ್ನೆಲ್ಲಿ ಸಿಕ್ಕಿತ್ತು? ಇಲ್ಲ ಏನೂ ಇಲ್ಲ, ಅವಲೇ ನೋಡಿದ್ವಿ. ತಿನ್ನೆಲ್ಲಿ ಪ್ಯಾಡ್ಲಾಕಿ ಎಲ್ಲೋ ನೋಡಿದೆ ಗೈಸ್, ಮರ್ತೆ ಹೋಯ್ತು. ಇಲ್ಲಿಲ್ಲ, ಎಲ್ಲಿ ನೋಡಿದೆ ನೆನಸ್ಕೋ. ಯಪ್ಪ ನಂಗೆ ಮೊದಲೇ ಟೆನ್ಷನ್ ಆಯ್ತೈತಿ, ಕೆಂಬೇರೆ. ಎಲ್ಲೋ ನೋಡಿದೆ ಗೈಸ್ ನಾನು, ಬೇಕಾಗಿದ್ದ ಟೈಮಿಗೆ ಸಿಗಲ್ಲ ಅಲ್ಲ. ಇಲ್ಲಿ ನೋಡಿದ್ನ ಪ್ಯಾಡ್ಲಾಕಿ? ಇಲ್ಲ. ಮತ್ತು ಇನ್ನೆಲ್ಲಿ ಇವಳ್ದು ಕೇಜ್ ಒಳಗಡೆ ನೋಡಿದ. ನೋಡಿದ್ರ ಇಲ್ಲೈತೆ ಸದ್ಯ. ಇವ್ರ ಪಾಪುಗೆ ಚಡ್ಡಿ ಹಾಕೋರೆ ಗೈಸ್. ಪ್ಯಾಂಪರ್ಸು ಚಡ್ಡಿನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕವ್ರೆ ಗೈಸ್. ಗ್ರ್ಯಾಂಡ್ ಪಾ ಇಲ್ಲ, ಆರಾಮ್ಸೆ ಮಾಡ್ಬೋದು. ಅವರಿಬ್ಬರು ಇದ್ರೇ ತಲೆ ಬಿಸಿ. ಇದೊಂದು ಇಲ್ಲೇ ಬಿಡೋಣ, ಇಲ್ಲೇ ಬಿದ್ದಿರಲಿ. ಸೊ ಇವಾಗ ಇನ್ನೊಂದೇ ಒಂದು ಐಟಮ್ ತರಬೇಕು. ಏನು? ಬೋಟ್ ಕೀ. ಇನ್ನೇನು ಎಸ್ಕೇಪ್ ಆದಂಗೆ ನೋಡಿ. ನಾವು ಮೇಲೆ ಏನು ಓಪನ್ನೇ ಮಾಡಲಿಲ್ಲ, ಬರೀ ಅದೊಂದು ಇದು ಹೊಡೆದೆ ಅಷ್ಟೇ, ಅದು ಚೈನ್ ಇದು ಮಾಡೋಕ್ಕೆ. ಇನ್ನೇನು ಮಾಡೇ ಇಲ್ಲ ನಾನು. ಸೆಕ್ಯೂರಿಟಿ ರೂಮ್ ಅಂತ ತಾನೇ ಕೀ ಎಷ್ಟೇ ಹುಡುಕಿ. ಆಮೇಲೆ ಎಲ್ಲ ಬೇಗ ಆಯ್ತೈತೆ ಗೈಸ್. ನಂದು ಬೋಟ್ ಕೀನ ಎತ್ಕೊಂಡು ಹೋಗೋದು ಗೈಸ್. ಇನ್ನೇನು ಮಾಡಿದ್ವಿ ಗೈಸ್, ಇನ್ನೇನು ಅದು ಕೆಳಗೆ ಹೋಗಿ ಎಲ್ಲ ಅಟ್ಯಾಚ್ ಮಾಡಿದರೆ ನಮ್ಮ ಬೋಟ್ ರೆಡಿ ಎಸ್ಕೇಪ್. ಬೋಟ್ ರೆಡಿ ಎಸ್ಕೇಪ್ ಅಂತ ಯಾವ ಸೆಂಟೆನ್ಸ್ ಅದು? ಬೋಟ್ ಎಸ್ಕೇಪ್ ರೆಡಿ, ಎಸ್ಕೇಪ್ ಬೋಟ್ ರೆಡಿ ಎಸ್ಕೇಪ್ ಬೋಟ್ ಅಂತ ಎಂತ ಮಾರಾಯರಿ. ಸೊ ನೋಡಿ ಗಾಯ್ಸ್, ಸೊ ಎಲ್ಲ ಬೋಟ್ ಕೆಳಗಡೆ ಬಿದ್ದಾಯ್ತು ಅಂದ್ಕೊಂಡೆ. ಪ್ಯಾಡ್ಲಾಕಿ ಬಾರಪ್ಪ, ಪ್ಯಾಡ್ಲಾಕಪ್ಪ. ಕಚಕ್ ನೋಡಿ, ಈಗ ಡೋರ್ ಓಪನ್ ಆಗಯ. ಪೆಟ್ರೋಲನ್ನು ಹಾಕಿ ಬಿಡುವ. ನೋಡಿ ಗೈಸ್, ರೆಡ್ ಕಲರ್, ಯೆಲ್ಲೋ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಫುಲ್ ಟ್ಯಾಂಕ್ ಆಯಿತು ಗೈಸ್. ಇವಾಗ ಇದೆ ನಮಗೇನು ಬೇಕಾಗಿಲ್ಲ, ನೀರೊಳಗಡೆ ಬಿಡ್ಬೋಣ. ಸೊ ಆಮೇಲೆ ಬೋಟ್ ಕೀಯನ್ನು ಸಿಗ್ಗಿಸಿದರೆ ನಮ್ಮ ಬೋಟ್ ಎಸ್ಕೇಪ್ ಮುಗೀತು. ನೋಡಿದ್ರ ಗೈಸ್, ಎಸ್ಕೇಪ್ ಆಯಿತು. ಗಿದೆ ಎದಳತ್ ನೋಡಿ ಗೈಸ್, ಹೆಂಗೆ ಹೋಗ್ಬಿಟ್ಟ. ದಿ ಎಂಡ್. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಅಯ್ಯೋ ನಿನ್ನ ಇದು ಬೇರೆ. ಸೊ ಬಾಯ್ ಗೈಸ್, ಕಮೆಂಟಲ್ಲಿ ತಿಳಿಸಿ ನಿಮಗೇನು ಅನ್ನಿಸ್ತು ಅಂತ. ಬಾಯ್.